ನಮಸ್ಕಾರ ಸ್ನೇಹಿತರೆ, ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಮಧುಗೌಡ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ ಸ್ನೇಹಿತರೆ. ಯೂಟ್ಯೂಬ್ ಒಂದೇ ಅಲ್ಲ 12 ಮತ್ತು 13 ಮನೆಗಳ ಬಾಡಿಗೆ ಬರುತ್ತೆ ಸ್ನೇಹಿತರೆ. ಆದಾಯ ಎಷ್ಟಿದೆ ಅನ್ನೋದನ್ನ ಅವರೇ ಬಾಯಿ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಎಷ್ಟು ಆದಾಯ ಇದೆ ತಿಂಗಳಿಗೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನೆಲ್ಲ ಕೂಡ ಸ್ಕಿಪ್ ಮಾಡಬಾರ್ದು. ವಿಡಿಯೋನ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಬಿಗಿನಿಂದ ಹೆಣ್ಣು ತನಕ ವಿಡಿಯೋ ವಾಚ್ ಮಾಡಿ, ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಯೂಟ್ಯೂಬ್ನಿಂದ ಮಾತ್ರ ಅಲ್ಲ ಸ್ನೇಹಿತರೆ ಜೀವನ ನಡೆಸ್ತಾ ಇಲ್ಲ, ದುಡಿಮೆ ಮಾಡಲು ತಮ್ಮ ತಂದೆ ಸಾಕಷ್ಟು ಮಾಡಿಟ್ಟಿದ್ದಾರೆ ಎಂದು ಮಧು ಹೇಳಿದ್ದಾರೆ ಸ್ನೇಹಿತರೆ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಕ್ರಿಯೇಟ್ ಮಾಡುತ್ತಿರುವ ಯೂಟ್ಯೂಬ್ ವ್ಲಾಗರ್ಗಳಲ್ಲಿ ಮಧುಗೌಡ, ನಿಶಾ ರವೀಂದ್ರ ಮತ್ತು ನಿಖಿಲ್ ರವೀಂದ್ರ ಕೂಡ ಒಂದು ಟೀಮ್ ಅಂತಲೇ ಹೇಳ್ಬೋದು. ಅಕ್ಟೋಬರ್ ತಿಂಗಳಿನಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಡಲು ಸಜ್ಜಾಗಿರುವ ಮಧು ಮತ್ತು ನಿಖಿಲ್ ಒಂದಾದ ಮೇಲೊಂದು ಐಷಾರಾಮಿ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ ಸ್ನೇಹಿತರೆ. ಹೀಗಾಗಿ ಯೂಟ್ಯೂಬ್ ದುಡಿಮೆ ಬಗ್ಗೆ ನೆಟ್ಟಿಗರು ಪದೇ ಪ್ರಶ್ನೆ ಮಾಡುತ್ತಿದ್ದರು. ಮದುವೆಯಾಗಿ ಗಂಡನ ಮನೆಗೆ ಕಾಲಿಡ್ತಾಗ ಮುನ್ನೆ ಕ್ಲಾರಿಟಿ ಕೊಡೋಣ ಎಂದು ಮಧು ಮತ್ತು ನಿಶಾ ವಿಡಿಯೋ ಮಾಡಿದ್ದಾರೆ ಸ್ನೇಹಿತರೆ. ಯೂಟ್ಯೂಬ್ ಬ್ಯಾನ್ ಆಗಿಬಿಟ್ಟರೆ ಏನಾಗುತ್ತೆ, ನೀವು ಎಲ್ಲಿಂದ ಅಂತಂದರೆ ಬೇರೆ ಏನು ಕೆಲಸ ಮಾಡುವುದಿಲ್ವಾ, ನಿಮ್ಮ ದುಡಿಮೆ ಏನು ಎಂದು ನೆಟ್ಟಿಗರು ಪದೇ ಪ್ರಶ್ನೆ ಮಾಡ್ತಿದ್ರು ಅಂತಲೇ ಹೇಳ್ಬೋದು. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡುವ ಮುನ್ನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ. ನನಗೆ ಖುಷಿಯಾಗುವಷ್ಟು ಸಂಬಳ ಕೊಡುತ್ತಿದ್ದರು. ಆದರೆ ರಾತ್ರಿ ಶಿಫ್ಟ್ ಆಗಿದ್ದ ಕಾರಣ ಆರೋಗ್ಯ ಹಾಳಾಗ್ತಿತ್ತು. ವಿಪರೀತ ಸೊಂಟ ನೋವು ಮತ್ತು ಡಾರ್ಕ್ ಸರ್ಕಲ್ ಹೆಚ್ಚಾಗಿತ್ತು. ಇದನ್ನು ನೋಡಿ ಅಣ್ಣ ದಯವಿಟ್ಟು ನೀನು ಕೆಲಸ ಬಿಟ್ಟು ಬಿಡು ಎಂದು ಹೇಳಿದರು. ಅದೇ ಲಾಸ್ಟ್. ಅದಾದ ಮೇಲೆ ನಾನು ಇನ್ಸ್ಟಾಗ್ರಾಮ್ಗೆ ಕಾಲಿಟ್ಟೆ ಎಂದು ಮಧುಗೌಡ ಮಾತನಾಡಿದ್ದಾರೆ ಸ್ನೇಹಿತರೆ. ಯೂಟ್ಯೂಬ್ನಿಂದ ಹಣ ಮಾಡ್ತಿದ್ದೀರಾ, ಇದೇ ನಿಮ್ಮ ದುಡಿಮೆ ಎಂದು ಅನೇಕರು ಹೇಳುತ್ತಾರೆ. ಆದರೆ ಖಂಡಿತ ಅಲ್ಲ. ನಮ್ಮ ತಂದೆ ನಮಗೆ ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಸುಮಾರು 12-13 ಮನೆಗಳು ಬಾಡಿಗೆಗೆ ಬಿಟ್ಟಿದ್ದೀವಿ. ಇದರಿಂದ ನಮಗೆ ತಿಂಗಳ ಬಾಡಿಗೆ ಬರುತ್ತದೆ ಹಾಗೂ ಒಂದೆರಡು ಚೀಟಿ ಕಟ್ಟುತ್ತೀನಿ. ಅದು ಕೂಡ ನಮಗೆ ಸೇವಿಂಗ್ಸ್ ಆಗ್ತಿದೆ. ಅಣ್ಣ ಸರ್ಕಾರದ ರೋಡ್ ಕಾಂಟ್ರಾಕ್ಟ್ ಕೆಲಸ ಮಾಡುತ್ತಿದ್ದ, ಅದರಿಂದ ವಿಪರೀತ ಓಡಾಟ ಶುರುವಾಯಿತು. ಹೀಗಾಗಿ ಅವನಿಗೆ ಆ ಕೆಲಸ ಮಾಡಬೇಡ, ಈಗ ಮದುವೆ ಓಡಾಟ ನೋಡಿಕೊಂಡು ಇರು ಎಂದು ಹೇಳಿದ್ದೇನೆ ಸ್ನೇಹಿತರೆ. ಅವನು ಕೂಡ ಚೀಟಿ ಹಾಕಿದ್ದಾನೆ, ನಾವು ಅನುಕೂಲದಲ್ಲಿ ಇದ್ದೀವಿ ಎಂದು ಮಧುಗೌಡ ಹೇಳಿದ್ದಾರೆ ಸ್ನೇಹಿತರೆ. ನಿಖಿಲ್ ರವೀಂದ್ರ ಬಳಿ ಇರುವ ಹಣ ನೋಡಿ ಮಧುಗೌಡ ಲವ್ ಮಾಡಿರುವುದು ಎಂದು ಅನೇಕರು ಕಮೆಂಟ್ ಮಾಡಿದ್ದಾರೆ. ಅದಕ್ಕೂ ಕೂಡ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ನಮ್ಮ ಹಣ ನೋಡಿ ಮಧು ಬಂದಿಲ್ಲ. ಮಧು ಫ್ಯಾಮಿಲಿ ಕಡೆ ತುಂಬ ಚೆನ್ನಾಗಿದ್ದಾರೆ. ಇನ್ನು ಮಧು ಬಂದ ಮೇಲೆ ನಾವು ಶೇವಿಂಗ್ ಮಾಡಲು ಶುರು ಮಾಡಿದ್ದು. ಮನೆಯಲ್ಲಿ ನಡೆಯುತ್ತಿರುವ ಮದುವೆ ಖರ್ಚುಗಳನ್ನು ನೋಡಿಕೊಳ್ಳಲು ಪ್ಲ್ಯಾನ್ ಮಾಡುವುದೇ ಒಂದು ಮಧು ಅಂತಲೇ ಹೇಳ್ಬೋದು. ನಿಖಿಲ್ ನಿಶಾ ಹಾಗಾಗಿ ಹೇಳ್ತಾನೆ ಇರ್ತಾರೆ. ಯಾಕಂದರೆ ಒಂದು ಗಂಡಿನ ಜೀವನದಲ್ಲಿ ಒಂದು ಹೆಣ್ಣಿರುತ್ತೇನೆ, ಕಾರಣ ಇದೇನೆ. ಯಾವುದೇ ಖರ್ಚುಗಳ ಹಿಂದೆ ಒಂದು ಹುಡುಗಿಯ ಹಿಡಿತವಿರುತ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಮಧು ನಮಗೆ ಎಲ್ಲನೂ ಕಲಿಸ್ಕೊಟ್ಟಿದ್ದಾಳೆ. ಈ ರೀತಿ ನಿಖಿಲ್ ನಿಶಾ ಅವರು ಹೇಳಿದ್ದಾರೆ ಮಧು ಅವ್ರ ಬಗ್ಗೆ ಸ್ನೇಹಿತರೆ. ಇದರ ಜೊತೆಗೆ ಯೂಟ್ಯೂಬಲ್ಲಿ ಕೂಡ ನಾವು ಸಾಕಷ್ಟು ದುಡಿತಾ ಇದ್ದೀವಿ. ಅಂತಂದರೆ ವಿಡಿಯೋ ಅಪ್ಲೋಡ್ ಮಾಡಿದಷ್ಟು ನಮಗೆ ಅಮೌಂಟ್ ಬರ್ತಾ ಇದೆ, ಜಾಸ್ತಿ ವ್ಯೂಸ್ ಆಗೋದಷ್ಟು ನಮಗೆ ಅಮೌಂಟ್ ಬರ್ತಾ ಇದೆ ಅಂದ್ಬಿಟ್ಟು ಅದನ್ನು ಕೂಡ ತಿಳಿಸಿದ್ದಾರೆ ಅಂತ ಹೇಳ್ತಾ, ಹೊಸ ಯೂಟ್ಯೂಬರ್ಗೆ ದಿನನಿತ್ಯ ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೀವು ಕೂಡ ಅರ್ನ್ ಮಾಡ್ಬೋದು ಅಂತ ತಿಳಿಸಿದ್ದಾರೆ. ದಯವಿಟ್ಟು ದಿನನಿತ್ಯ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.